ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. IPL 2026ರಲ್ಲಿ ಪಂಜಾಬ್ ಕಿಂಗ್ಸ್ ಅಬ್ಬರ ಜೋರಾಗಿದೆ. ಮುಂಬೈ ಇಂಡಿಯನ್ಸ್ ತಂಡಕ್ಕೆ ಅವರದ್ದೇ ತವರಿನಲ್ಲಿ ಅಕ್ಷರಶಃ ಮಣ್ಣು ಮುಕ್ಕಿಸಿದ ಪಂಜಾಬ್ ಸತತ 3ನೇ ಬಾರಿಗೆ ಮುಂಬೈ ಎದುರು ಭರ್ಜರಿ ಜಯ ದಾಖಲಿಸಿ ಬೀಗಿದೆ. ಒಂದೆಡೆ ಕ್ವಿಂಟನ್ ಡಿಕಾಕ್ ಅವರ ಅಜೇಯ ಸೆಂಚುರಿ ಆರ್ಭಟ ವ್ಯರ್ಥವಾದರೆ, ಇನ್ನೊಂದೆಡೆ ಮುಂಬೈ ತಂಡ ಸತತ 4ನೇ ಸೋಲುಂಡು ಹೀನಾಯ ಸ್ಥಿತಿಗೆ ತಲುಪಿದೆ. ಹಾಗಾದರೆ ವಾಂಖೇಡಿಯಲ್ಲಿ ಪಂಜಾಬ್ ಕ್ಯಾಪ್ಟನ್ ಶ್ರೇಯಸ್ ಅಯ್ಯರ್ ಹಾಗೂ ಪ್ರಭ್ಸಿಮ್ರನ್ ಸಿಂಗ್ ಸಿಡಿಲಬ್ಬರ ಹೇಗಿತ್ತು? ಡೇಂಜರಸ್ ಬೌಲರ್ ಜಸ್ಪ್ರೀತ್ ಬುಮ್ರಾ ವಿಕೆಟ್ ಪಡೆಯದೆ ಪರದಾಡಿದ್ಯಾಕೆ? 100 IPL ವಿಕೆಟ್ ಪಡೆದ ಸಾಧನೆ ಮಾಡಿದ ಹರ್ಷದೀಪ್ ಸಿಂಗ್ ರಿಕಪಾಂಟಿಂಗ್ ಬಗ್ಗೆ ಹೇಳಿದ್ದೇನು? ಸತತ ಸೋಲಿನಿಂದ ಕಂಗೆಟ್ಟ ಕ್ಯಾಪ್ಟನ್ ಹಾರ್ದಿಕ್ ಪಾಂಡ್ಯ ಪಂದ್ಯದ ನಂತರ ಕೊಟ್ಟ ಹೇಳಿಕೆ ಏನು? ಈ ಎಲ್ಲ ಇಂಟ್ರೆಸ್ಟಿಂಗ್ ಹೈಲೈಟ್ಸ್ ಅನ್ನ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಡಿಕಾಕ್ ಸೆಂಚುರಿ ಆರ್ಭಟ, ಹರ್ಷದೀಪ್ ಬೆಂಕಿ ಬೌಲಿಂಗ್. ಸ್ನೇಹಿತರೆ, ಮೊದಲು ಬ್ಯಾಟಿಂಗ್ಗೆ ಇಳಿದ ಮುಂಬೈ ಇಂಡಿಯನ್ಸ್ ತಂಡಕ್ಕೆ ಆರಂಭದಲ್ಲೇ ಬಿಗ್ ಶಾಕ್ ಎದುರಾಯಿತು. ಪಂಜಾಬ್ನ ಯಾರ್ಕರ್ ಸ್ಪೆಷಲಿಸ್ಟ್ ಹರ್ಷದೀಪ್ ಸಿಂಗ್ ಒಂದೇ ಓವರ್ನಲ್ಲಿ ಸತತ 2 ಎಸೆತಗಳಲ್ಲಿ ರಿಯಾನ್ ರಿಕಲ್ಟನ್ ಮತ್ತು ಸೂರ್ಯಕುಮಾರ್ ಯಾದವ್ ವಿಕೆಟ್ ಕಿತ್ತು ಮುಂಬೈಗೆ ಮರ್ಮಾಘಾತ ನೀಡಿದ್ರು. ಸೂರ್ಯಕುಮಾರ್ ಯಾದವ್ ಶೂನ್ಯಕ್ಕೆ ಔಟ್ ಆಗಿದ್ದು ಮುಂಬೈಗೆ ದೊಡ್ಡ ಪೆಟ್ಟು ನೀಡಿತು. ಆದರೆ ಆರಂಭಿಕ ಆಘಾತದಿಂದ ಮುಂಬೈ ತಂಡವನ್ನು ಪಾರು ಮಾಡಿದ್ದು ಕ್ವಿಂಟನ್ ಡಿಕಾಕ್ ಮತ್ತು ಯುವ ಆಟಗಾರ ನಮನ್ ಧೀರ್ ಕೇವಲ 31 ಎಸೆತಗಳಲ್ಲಿ 50 ರನ್ ಚಚ್ಚಿದ್ರೆ, ಈ ಸೀಸನ್ನ ತನ್ನ ಮೊದಲ ಪಂದ್ಯವನ್ನಾಡಿದ ಕ್ವಿಂಟನ್ ಡಿಕಾಕ್ ಅಕ್ಷರಶಃ ಸಿಡಿದೆದ್ರು. ಪಂಜಾಬ್ ಬೌಲರ್ಗಳನ್ನು ಬೆಂಡೆತ್ತಿದ ಡಿಕಾಕ್ ಕೇವಲ 60 ಎಸೆತಗಳಲ್ಲಿ ಅಜೇಯ 112 ರನ್ ಚಚ್ಚುವ ಮೂಲಕ ಭರ್ಜರಿ ಸೆಂಚುರಿ ಸಿಡಿಸಿದ್ರು. ಇವರ ಈ ಆಟದ ನೆರವಿನಿಂದ ಮುಂಬೈ 20 ಓವರ್ಗಳಲ್ಲಿ 6 ವಿಕೆಟ್ ನಷ್ಟಕ್ಕೆ 195 ರನ್ಗಳ ಬೃಹತ್ ಮೊತ್ತ ಕಲೆ ಹಾಕಿತು. ಪ್ರಭ್ಸಿಮ್ರನ್ ಶ್ರೇಯಸ್ ಅಯ್ಯರ್ ಸಿಡಿಲಬ್ಬರ, ಪಂಜಾಬ್ ಭರ್ಜರಿ ಚೇಸಿಂಗ್. 196 ರನ್ಗಳ ಬೃಹತ್ ಟಾರ್ಗೆಟ್ ಬೆನ್ನತ್ತಿದ ಪಂಜಾಬ್ ಕಿಂಗ್ ಚೇಸಿಂಗ್ನಲ್ಲಿ ತಾವೇ ಕಿಂಗ್ಸ್ ಅನ್ನೋದನ್ನ ಮತ್ತೆ ಸಾಬೀತು ಮಾಡಿತು. ವಿಶೇಷ ಅಂದರೆ 2025ರ ಸೀಸನ್ನಿಂದ ಇಲ್ಲಿಯವರೆಗೆ ಚೇಸ್ ಮಾಡಿದ 11 ಪಂದ್ಯಗಳಲ್ಲಿ ಪಂಜಾಬ್ 9 ಪಂದ್ಯಗಳಲ್ಲಿ ಗೆದ್ದಿದೆ. ಆರಂಭಿಕ ಆಟಗಾರ ಪ್ರಭ್ಸಿಮ್ರನ್ ಸಿಂಗ್ ಹಾಗೂ ಕ್ಯಾಪ್ಟನ್ ಶ್ರೇಯಸ್ ಅಯ್ಯರ್ ಮುಂಬೈ ಬೌಲರ್ಗಳಿಗೆ ಉಸಿರಾಡೋದಿಕ್ಕೂ ಬಿಡಲಿಲ್ಲ. ಪ್ರಭ್ಸಿಮ್ರನ್ ಕೇವಲ 39 ಎಸೆತಗಳಲ್ಲಿ 80 ರನ್ ಚಚ್ಚಿದರೆ, ಕ್ಯಾಪ್ಟನ್ ಶ್ರೇಯಸ್ ಅಯ್ಯರ್ ಕೇವಲ 35 ಎಸೆತಗಳಲ್ಲಿ 4 ಭರ್ಜರಿ ಸಿಕ್ಸರ್ ಸಹಿತ 66 ರನ್ ಸಿಡಿಸಿ ಮಿಂಚಿದ್ರು. ಇವರಿಬ್ಬರ 139 ರನ್ಗಳ ಬೃಹತ್ ಜೊತೆಯಾಟ ಪಂದ್ಯವನ್ನು ಸಂಪೂರ್ಣವಾಗಿ ಏಕಪಕ್ಷೀಯಗೊಳಿಸಿತು. ವಿಶ್ವದ ನಂಬರ್ 1 ಬೌಲರ್ ಜಸ್ಪ್ರೀತ್ ಬುಮ್ರಾ ಸೇರಿದಂತೆ ಮುಂಬೈನ ಯಾವೊಬ್ಬ ಬೌಲರ್ಗೂ ಪಂಜಾಬ್ ಬ್ಯಾಟರ್ಗಳನ್ನು ಕಟ್ಟಿಹಾಕೋದಿಕ್ಕೆ ಸಾಧ್ಯ ಆಗಲಿಲ್ಲ. ಅಂತಿಮವಾಗಿ ಪಂಜಾಬ್ ಇನ್ನು 15 ಎಸೆತಗಳು ಬಾಕಿ ಇರುವಾಗಲೇ ಗುರಿ ತಲುಪಿ ಭರ್ಜರಿ ಜಯ ಸಾಧಿಸಿತು. ಈ ಗೆಲುವಿನೊಂದಿಗೆ RCBಯನ್ನು ಹಿಂದಿಕ್ಕಿ ಪಾಯಿಂಟ್ಸ್ ಟೇಬಲ್ನಲ್ಲಿ ಪಂಜಾಬ್ ಮೊದಲ ಸ್ಥಾನಕ್ಕೆ ಏರಿದೆ. ಅಚ್ಚರಿ ವಿಚಾರ ಅಂದರೆ, ಈ IPLನಲ್ಲಿ ಒಂದೇ ಒಂದು ಸೋಲು ಕಾಣದ ಏಕೈಕ ತಂಡ ಅಂದರೆ ಅದು ಪಂಜಾಬ್ ಮಾತ್ರ. ಪಂಜಾಬ್ ಕಿಂಗ್ಸ್ ಆಡಿರುವ 5 ಪಂದ್ಯಗಳಲ್ಲಿ 4ರಲ್ಲಿ ಜಯ ಸಾಧಿಸಿದರೆ 1 ಪಂದ್ಯ ರದ್ದಾಗಿದೆ. 2-3ನೇ ಸ್ಥಾನದಲ್ಲಿರುವ RCB ಹಾಗೂ ರಾಜಸ್ಥಾನ್ ರಾಯಲ್ಸ್ ಕೂಡ 4 ಪಂದ್ಯಗಳಲ್ಲಿ ಗೆದ್ದಿದ್ರು. ಎರಡೂ ತಂಡಗಳು ಒಂದೊಂದು ಪಂದ್ಯ ಸೋತಿವೆ. ಹರ್ಷದೀಪ್ಗೆ 100 ವಿಕೆಟ್ ಸಂಭ್ರಮ, ಕಂಗೆಟ್ಟ ಕ್ಯಾಪ್ಟನ್ ಹಾರ್ದಿಕ್ ಪಾಂಡ್ಯ. ಬೆನ್ನಿಗೆ ಬಿದ್ದ ಪೆಟ್ಟಿನಿಂದ ಕಂಬ್ಯಾಕ್ ಮಾಡಿ 3 ವಿಕೆಟ್ ಕಿತ್ತು ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಪಡೆದ ಹರ್ಷದೀಪ್ ಸಿಂಗ್ IPLನಲ್ಲಿ 100 ವಿಕೆಟ್ ಪಡೆದ ಸಾಧನೆ ಮಾಡಿದ್ರು. ಪಂದ್ಯದ ಬಳಿಕ ಮಾತನಾಡಿದ ಅವರು, ನನ್ನ ಬೌಲಿಂಗ್ ಸರಿಯಾಗಿ ಬರ್ತಾ ಇರಲಿಲ್ಲ. ಆಗ ರಿಕಪಾಂಟಿಂಗ್ ಅವರೊಂದಿಗೆ ಮಾತನಾಡಿದೆ. ನೀನು ವಿಶ್ವಕಪ್ ಗೆದ್ದು ಬಂದಿದ್ದೀಯಾ, ಅದೇ ಲೆವೆಲ್ ಕಾಯ್ದುಕೊಳ್ಳೋದು ಸುಲಭ ಅಲ್ಲ, ಮಾನಸಿಕವಾಗಿ ಫ್ರೆಶ್ ಆಗಿರುವಂತ ಅವರು ಹೇಳಿದ್ದು ನನಗೆ ತುಂಬಾ ಸಹಾಯ ಮಾಡ್ತು ಅಂತ ಹರ್ಷದೀಪ್ ಹೇಳಿದ್ದಾರೆ. ಇನ್ನೊಂದೆಡೆ ಸತತ 4 ಪಂದ್ಯ ಸೋತು ಸುಣ್ಣವಾಗಿರುವ ಮುಂಬೈ ನಾಯಕ ಹಾರ್ದಿಕ್ ಪಾಂಡ್ಯ ತೀವ್ರ ನಿರಾಸೆ ವ್ಯಕ್ತಪಡಿಸಿದ್ದಾರೆ. ಹೇಳಿಕೊಳ್ಳಲು ನನ್ನ ಬಳಿ ಏನೂ ಉಳಿದಿಲ್ಲ, ನಮ್ಮಲ್ಲಿ ಎಲ್ಲೋ ತಪ್ಪಾಗ್ತಾ ಇದೆ, ನಾವು ಎಲ್ಲಿ ಎಡವುತ್ತಿದ್ದೀವಿ ಅಂತ ಯೋಚಿಸಬೇಕಿದೆ. ಪಂಜಾಬ್ ನಮ್ಮನ್ನು ಸಂಪೂರ್ಣವಾಗಿ ಔಟ್ ಪ್ಲೇ ಮಾಡಿದೆ. ಈಗ ನಾವು ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಮಯ ಬಂದಿದೆ ಅಂತ ತಮ್ಮ ಅಸಹಾಯಕತೆಯನ್ನು ಹೊರಹಾಕಿದ್ದಾರೆ. ಸ್ನೇಹಿತರೆ, ಬಲಿಷ್ಠ ಮುಂಬೈ ತಂಡದ ಈ ಸತತ ಸೋಲುಗಳಿಗೆ ಅಸಲಿ ಕಾರಣ ಏನು? ಹಾರ್ದಿಕ್ ಪಾಂಡ್ಯ ಕ್ಯಾಪ್ಟನ್ಸಿ ವರ್ಕೌಟ್ ಆಗ್ತಾ ಇಲ್ವಾ? ಬೌಲಿಂಗ್ ಫ್ಲಾಪ್ ಆಗ್ತಾ ಇದೆಯಾ? ಹಾಗೆ ಪಂಜಾಬ್ ತಂಡದ ಈ ಅದ್ಭುತ ಚೇಸಿಂಗ್ ಮತ್ತು ಶ್ರೇಯಸ್ ಅಯ್ಯರ್ ಆಟದ ಬಗ್ಗೆ ನೀವೇನು ಹೇಳ್ತೀರಿ? ಕಾಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಪ್ಪದೆ ಹಂಚಿಕೊಳ್ಳಿ. ಕ್ರಿಕೆಟ್ ಲೋಕದ ಈ ಇನ್ಫಾರ್ಮೇಟಿವ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈಗಲೇ ಲೈಕ್ ಮಾಡಿ, ಹಾಗೂ ಪ್ರತಿಯೊಬ್ಬ ಕ್ರಿಕೆಟ್ ಅಭಿಮಾನಿಗೂ ವಾಟ್ಸಪ್ನಲ್ಲಿ ಶೇರ್ ಮಾಡಿ. ಇಂಥ ಆಸಕ್ತಿದಾಯಕ ಮಾಹಿತಿಗಳಿಗಾಗಿ ಮರೆಯದೆ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.
ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.